ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬೈಕ್ ಸ್ಟಂಟ್ ಮಾಡೋರ್ ಹಾವಳಿ ಹೆಚ್ಚಾಗ್ತಿದೆ. ಕೈಗೆ ಸ್ಕೂಟರ್ ಸಿಕ್ಕರೆ ಸಾಕು, ಹೆಲ್ಮೆಟ್ ಕೂಡ ಹಾಕ್ದೇನೆ ನಂತರ ಯಾರು ಸ್ಟಂಟ್ ಮಾಡೋದೇ ಇಲ್ಲ ಅನ್ನೋ ರೀತಿ ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಅತಿ ವೇಗವಾಗಿ ಬಂದ ಆಟೋ ಗತಿ ಏನಾಯ್ತು ಗೊತ್ತಾ? ತೋರಿಸ್ತೀವಿ ಸ್ಟೋರಿ ನೋಡಿ. ಬೆಂಗಳೂರಲ್ಲಿ ಹೆಚ್ಚಿದ ಪುಂಡರ ಹುಚ್ಚಾಟ, ನಂತರ ಯಾರೋ ಎಲ್ಲ ಗುರು ಅಂತ ಬಿಲ್ಡಪ್, ವೀಲಿಂಗ್ ಮಾಡ್ತಾ ನಡು ರಸ್ತೆಯಲ್ಲೇ ನಾನ್ ಸೆನ್ಸ್. ಈ ಫೋಟೋದಲ್ಲಿದ್ದಾನಲ್ಲ ಇವನೇ 19 ವರ್ಷದ ಭಾಸ್ಕರ್. ಕೈಗೆ ಸ್ಕೂಟರ್ ಸಿಕ್ಕಿದ್ರೆ ಈತನನ್ನ ಹಿಡಿಯೋದಕ್ಕಾಗೋದೇ ಇಲ್ಲ. ಇಲ್ಲಿ ನೋಡಿ ಯಾವ ರೀತಿ ವೀಲಿಂಗ್ ಮಾಡ್ತಾ ರಸ್ತೆನೆ ನಂದು ಅನ್ನೋ ರೀತಿ ಶೋ ಕೊಡ್ತಿದ್ದಾನೆ. ಧರ 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 ಒಂತರ, ಇಲ್ಲಿ ಯಾರು ಇಲ್ಲ ಕಣೆ ನಂತರ. ಧರ 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 ಒಂತರ, ನಮಗೆ ಯಾಕೆ ಯಾಕೆ ಈ ಅಂತರ. ತಲೆಗೆ ಹೆಲ್ಮೆಟ್ ಇಲ್ಲ, ಸೇಫ್ಟಿ ರೂಲ್ಸ್ ಅಂತೂ ಕೇಳೋ ಹಾಗೆ ಇಲ್ಲ. ಸ್ಕೂಟಿ ಮೇಲೆ ಚಡ್ಡಿ ಕಾಣೋ ತರ ಡೆಡ್ಲಿ ವೀಲಿಂಗ್ ಮಾಡೋ ಶೋಕಿ ಒಂದು. ಇಲ್ಲಿ ಯಾರೂ ಇಲ್ಲ ನಂತರ ಅಂತ ಫುಲ್ ಬಿಲ್ಡಪ್ ಕೊಡ್ತಾ ಸಂಚಾರಿ ಪೊಲೀಸರ ಕೈಗೆ ಸರಿಯಾಗಿ ತಗಲಾಕೊಂಡಿದ್ದಾನೆ. ಜೀವನ್ ಭೀಮಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಂಚಾರಿ ಪೊಲೀಸರು ಈತನ ಮೊಬೈಲ್ ಪರಿಶೀಲಿಸಿದಾಗ ಹೆಲ್ಮೆಟ್ ಇಲ್ಲದೆ ಮಾಡಿರುವ ಸಾಕಷ್ಟು ವೀಲಿಂಗ್ ವಿಡಿಯೋಗಳು ಪತ್ತೆಯಾಗಿದೆ. ಸದ್ಯ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದು ಹಳೆಯ ಕೇಸ್ಗಳ ವಿರುದ್ಧವೂ ಎಫ್ಐಆರ್ ದಾಖಲಿಸುವ ಸಾಧ್ಯತೆ ಇದೆ. ಪೊಲೀಸರು ಈ ಭಾಸ್ಕರ್ಗೆ ಸರಿಯಾದ ಪಾಠ ಕಲಿಸಬೇಕಿದೆ. ಇಲ್ಲವಾದಲ್ಲಿ ಇವರು ರಸ್ತೆಯಲ್ಲಿ ಮಾಡುವ ನಾನ್ಸೆನ್ಸ್ಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗೋದಂತೂ ಸುಳ್ಳಲ್ಲ. ಇನ್ನು ಮಹಾಲಕ್ಷ್ಮಿ ಲೇಔಟ್ನ 4ನೇ ಕ್ರಾಸ್ನಲ್ಲಿ ಆಟೋ ಒಂದು ಫಿಲಂ ಸ್ಟೈಲ್ನಲ್ಲಿ ಪಲ್ಟಿಯಾಗಿ ಬಿದ್ದಿದೆ. ಅತಿ ವೇಗವಾಗಿ ಬರುತ್ತಿದ್ದ ಆಟೋ ಡ್ರೈವರ್ಗೆ ರಸ್ತೆಯಲ್ಲಿ ನೀರು ಬಿದ್ದು ಗುಂಡಿ ಇದ್ದಿದ್ದೇ ಕಂಡಿಲ್ಲ. ಹೀಗಾಗಿ ಚಾಲಕ ಗುಂಡಿಯಿಂದ ಆಟೋವನ್ನ ನಿಯಂತ್ರಿಸಲು ಹೋಗಿ ಸೀದಾ ಮರ ಹಾಗೂ ಪೋಲ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಪರಿಣಾಮ ಆಟೋ ಸುಮಾರು 20 ಅಡಿ ಪಲ್ಟಿ ಹೊಡೆದಿದೆ. ಚಾಲಕ ಮುಂದಿನ ಗಾಜಿನಿಂದ ಹೊರಗಡೆ ಬಂದು ಬಿದ್ದಿದ್ದು, ಹಿಂದೆ ಕೂತಿದ್ದ ಪ್ಯಾಸೆಂಜರ್ ಕೂಡ ಕೆಳಗಡೆ ಬಿದ್ದಿದ್ದಾರೆ. ಅಪಘಾತದ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸದ್ಯ ಪ್ರಾಣಾಪಾಯದಿಂದ ಇಬ್ಬರು ಪಾರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ನಮ್ಮ ಜೀವ ನಮ್ಮ ಕೈಯಲ್ಲೇ ಇದೆ. ವೀಲಿಂಗ್ ಶೋಕಿ ಅತಿ ವೇಗದ ಚಾಲನೆಯಿಂದ ಈ ಶೋಕಿವಾಲಗಳು ಅವರ ಜೀವದ ಜೊತೆ ಸಾರ್ವಜನಿಕರ ಜೀವಕ್ಕೂ ಯಮರೂಪಿಗಳಾಗ್ತಿದ್ದಾರೆ ಅನ್ನೋದಂತೂ ಸುಳ್ಳಲ್ಲ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.